ಅಮ್ಮ ತಗೊಳಮ್ಮ, ಖರ್ಚಿಗೆ ಎದಕ್ಕಾದ್ರೂ ಬೇಕಾಗುತ್ತೆ, ತಗೊಳಮ್ಮ. ಬೇಡ ಬಿಡ್ಕಣ್ಲ ಮಗ. ಅದೇ ಬೇಡ ಬಿಡ್ಕಣ್ ಮಗ. ಅಮ್ಮ ಬರುತ್ತೆ, ತಗೊಂಡು ಹೋಗಮ್ಮ. ಹೋಗ್ತಾ ಇದೆಯಾ ಹೆಂಗಾದ್ರೂ ತಗೊಂಡು ಹೋಗು. ಆಯ್ತಲ್ಲ ಮಗ, ಬರ್ತೀನಿ ಮಗ. ಏನಾಯ್ತು, ಯಾಕೆ ಇಷ್ಟೊಂದು ಅಲ್ಲಿದೆಯಾ? ಅಲ್ಲ ರೀ, ಯಾವಾಗ ಬಂದ್ರು ನಿಮ್ಮ ಅಮ್ಮಂಗೆ ಅಷ್ಟು ದುಡ್ಡು ಕೊಟ್ಟು ಕಳಿಸ್ತಿರಲ್ಲ, ಯಾಕೆ? ಯಾಕೆ ಅವ್ರಿಗೆ ದುಡ್ಕೊಂಡು ತಿನ್ನಕ್ಕಾಗಲ್ವಾ? ಇನ್ಮೇಲೆ ಕೊಟ್ರೆ ಸರಿ ಇರಲ್ಲ ನೋಡಿ. ಅಪ್ಪ ಬರ್ರಿ, ಅಪ್ಪ ಕುತ್ಕೋ ಬರ್ರಿ. ಹಾ ಮಗಳೇ. ಚೆನ್ನಾಗಿದೀಯಾ ಅಪ್ಪ? ಹೇಳ್ದೆ ಬಂದ್ಬಿಟ್ಟಿದೀಯಾ? ಏನಿಲ್ಲ ಮಗಳೇ, ಸ್ವಲ್ಪ ಕಷ್ಟದಲ್ಲಿದ್ದೀನಿ, ಒಂದು 10,000 ರೂಪಾಯಿ ಬೇಕಿತ್ತು. ಅಯ್ಯೋ, ಇವ್ರ ಹತ್ರ ಹೆಂಗ್ ಕೇಳೋದು? ಮೊನ್ನೆ ತಾನೇ ಇದೆ ನಂದಿದ್ದೀನಿ. ಅಲ್ಲ, ಅವ್ರೇನಾದ್ರೂ ನಿಮ್ಮ ಅಪ್ಪಂಗೆ ದುಡಿಯೋ ಯೋಗ್ಯತೆ ಇಲ್ವಾ? 10,000 ಯಾಕೆ ಕೊಡ್ಬೇಕು ಅಂತ ಅಂದ್ರೆ? ಯಾಕಮ್ಮ, ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅಪ್ಪ. ಕಾವ್ಯ, ತಗೋ ನಿಮ್ಮ ಅಪ್ಪಂಗೆ ದುಡ್ಡು ಕೊಟ್ಬಿಡು. ರೀ ಸಾರಿ ರೀ, ಅವತ್ ನಾನು ನಿಮ್ಗೆ ತುಂಬಾ ಅಂದ್ಬಿಟ್ಟೆ ನಿಮ್ಮ ಅಮ್ಮಂಗೆ ದುಡ್ಡು ಕೊಟ್ಟಾಗ. ಆದ್ರೆ ಒಂದ್ ತಿಳ್ಕೊ, ತಂದೆ ತಾಯಿಗೆ ವಯಸ್ಸಾದಾಗ ನಾವು ದುಡ್ಡು ಕೊಡೋದು ಸಹಜ. ನನ್ನ ತಂದೆ ತಾಯಿಗೆ ನಾನ್ ಕೊಡೋದು ಓಕೆ, ನಿನ್ ತಂದೆ ತಾಯಿಗೆ ನೀನ್ ಕೊಡೋದು ಓಕೆನೆ. ಅವಾಗ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೇಕು, ಯಾರು ಕ್ವಶನ್ ಮಾಡಬಾರ್ದು ಅವಾಗ. ಅದು ಅಲ್ಲದೆ ವಯಸ್ಸಾದ್ಮೇಲೆ ತಂದೆ ತಾಯಿಗೆ ಮಕ್ಕಳೇನೆ ಆಸರೆ ಆಗ್ಬೇಕು.